ಎಸ್ ಆರ್ ಬ್ರದರ್ ಅವರು ಯೂಟ್ಯೂಬ್ ಅವ್ರು ರೆಕಾರ್ಡ್ ಮಾಡಿದ್ದಾರೆ, ಅದ್ರಲ್ಲಿ ಇದಾರೆ. ಅದು ಅವ್ರು ಹೇಳಲ್ಲ ಅಷ್ಟೇ. ಇದು ಜಯರಾಮ್ ಅವ್ರ ಟವರ್ಗಳ ಮಗ ಅಂತ ಅವ್ರು ಹೇಳಲ್ಲ, ಅದೇ ಕೆಪಾಸಿಟಿ ಹೇಳಕ್ಕೆ. ಈಗ ಬೇರೆ ದಿವಸ ಅಲ್ಲ ಹಂಗಾಡ್ ಸರ್ ಇವತ್ತೆಲ್ಲ ಆಡಿಲ್ಲ ಅಂತಾರೆ. ಅದಕ್ಕೆ ನಾವು ಬೇರೆಯವ್ರ ಬಗ್ಗೆ ಹೇಳ್ಬಾರ್ದು. ಈಗ ನಮ್ದು ಎಷ್ಟಿದೆ ಅಷ್ಟು ಮಾಡ್ಕೋಬೇಕು. ನಿನ್ ಮನೇಲಿ ನೀನೇ ಮಾಡ್ಕೊಳಪ್ಪ, ನಂದೇ ಅಂತ ಹೇಳ್ಕೋಬೇಕಾದ್ರೆ ಅದು ಜಾತಿ ಬ್ಲೋಗ್ ಎಲ್ಲಿಂದ ಒಂದು ಹುಟ್ಬೇಕಲ್ಲ. ಅದು ಈಗ ನಾನ್ ಕೊಟ್ಟಿರ್ತೀನಿ ಅನ್ಕೋ, ನಾನು ಹೇಳ್ಬೇಕಲ್ಲ ನೀನು. ಈಗ ನಾನು ಅಬೌಂಡೆಸ್ ಹೇಳ್ತಾ ಇದ್ದೀನಿ, ಏನ್ ಕೇಳ್ತಾ ಇದ್ದೀನಿ, ಅದೇ ನಿಂದೇನಲ್ಲ ಅಲ್ಲಿ. ಆದ್ರೂ ನಿಮ್ಮನೆ ಅಂತ ಅಂದಾಗ ನಾನು ನಿನ್ನೆಷ್ಟು ಹೇಳ್ಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಚೇತನ್. ಸೊ ನಾನು ತುಂಬ ವಿಸಿಟ್ ಮಾಡಬೇಕು ಈ ದಾವಡಿಗೆ ಅಂತ ನಾನು ತುಂಬ ದಿವಸದಿಂದ ಕಾಯ್ತಾ ಇದ್ದೆ. ಸೊ ಆಲ್ರೆಡಿ ಇವ್ರದ್ದು ವೀಡಿಯೋಗಳೆಲ್ಲ ಮಾಡಿದ್ದಾರೆ, ತುಂಬ ಎಸ್.ಆರ್. ಬ್ರದರ್ ಮಾಡಿದ್ದಾರೆ. ಬಟ್ ನಮ್ಮ ಚಾನಲ್ ವ್ಯೂವರ್ಸ್ಗೂ ಸಹ ಬೇಕಲ್ಲ. ಸೊ ಆ ನಿಟ್ಟಿನಿಂದ ನಾನು ಇವ್ರ ದಾವಡಿಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಒನ್ ಆಫ್ ದಿ ಓಲ್ಡೆಸ್ಟ್ ಬರ್ಡ್ಸ್ಗಳು, ಅಂದರೆ ನಾನು ಕೇಳಿದವರೆಲ್ಲ ಅವ್ರ ಮನೇಲಿದೆ ಅಂತೆಲ್ಲ ಹೇಳಿದ್ದಾರೆ. ಬಟ್ ಆ ದಾವಡಿಗೆ ಬಂದಿದ್ದೇವೆ. ಆ ದಾವಡಿನೇ ಮಾರುತಿ ದಾವಡಿ. ಸೊ ನೈಸ್ ರೋಡ್ ಜಯರಾಮಣ್ಣವ್ರು ಅಂದರೆ ಯಾರಿಗೂ ಗೊತ್ತಿಲ್ಲ ನಂಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಹಳೆಯ ಶೋಕ್ದಾರ್ಗಳಿಂದ ಹಿಡಿದು ಹೊಸ ಜನ್ರೇಷನ್ ಶೋಕ್ದಾರ್ಗಳವರೆಗೂ ಅವರು ಎಲ್ಲರಿಗೂ ಗೊತ್ತು. ಯಾಕಂದರೆ ಆ ಥರ ಒಂದು ಪ್ಯಾಟ್ರನ್ಗಳಲ್ಲಿ ಅಕ್ಕಿಗಳನ್ನ ಬಿಡ್ತಾ ಬಂದಿದ್ದಾರೆ. ಸೊ ಆಲ್ರೆಡಿ ಅವ್ರ ವಿಡಿಯೋದಲ್ಲೆಲ್ಲ ನೋಡಿ ಅಂದ್ಕೊಂಡಿರ್ತಾರೆ. ಈ ವಿಡಿಯೋದಲ್ಲಿ ಏನು ಕವರ್ ಮಾಡಬೇಕು ಅನ್ನೋದನ್ನ ನಾನು ಒಂದೊಂದಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ, ಅಣ್ಣ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮ ವಿಡಿಯೋಗೆ. ಅಣ್ಣ ಬನ್ನಿ ಅಣ್ಣ. ನಮಸ್ತೆ. ನಮಸ್ಕಾರ ಅಣ್ಣ, ಹೆಂಗಿದ್ದೀರಾ? ಆರಾಮ್ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದ್ದೀರಾ? ಸೊ ನಮ್ಮ ಸ್ಟೈಲ್ ಆಫ್ ಪ್ಯಾಟರ್ನ್ ಅಲ್ಲಿ ಒಂದು ವ್ಲಾಗಿಂಗ್ ತರ ಇದು. ಸೊ ಅಣ್ಣನ ನಾವು ಕೂರ್ಸಿ ಮಾತಾಡ್ಬೇಕು ಆಕ್ಚುಲಿ. ಬಟ್ ಏನಂದ್ರೆ ಜನರೇಷನ್ ಚೇಂಜ್ ಆಗ್ತಾ ಅಣ್ಣನು ಹೆಂಗಾಗೆ ಇದಾರೆ ನೋಡಿ. ಅದೇ ತರನ ಅಣ್ಣ ನಾವ್ ಈ ತರ ಮಾಡ್ತೀವಿ ಅಂದಿದ ತಕ್ಷಣ ಒಪ್ಕೊಂಡು ನಿಮ್ಗೆ ಹೆಂಗ್ ಬರುತ್ತ ಹಂಗ್ ಮಾಡಿ ಬ್ರದರ್ ಅಂತ ಹೇಳಿದಾರೆ. ಅಣ್ಣ ಫಸ್ಟ್ ಆಫ್ ಆಲ್ ಹೆಂಗಿದ್ದೀರಾ? ಆರಾಮ್ ಚೆನ್ನಾಗಿದ್ದೀರಾ ಅಣ್ಣ. ನಮ್ಮ ವ್ಯೂವರ್ಸ್ಗೆ ಏನಾದ್ರೂ ಫಸ್ಟ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಈಗಿನ ಜನರೇಷನ್ ಶೋಕಿಗೂ ಆಗಿನ ಜನರೇಷನ್ ಶೋಕಿಗೂ ತುಂಬಾ ಅಜಗಜಾಂತರ ವ್ಯತ್ಯಾಸಗಳು. ಯಾಕಂದ್ರೆ ನೀವು ಹಳಬ್ರನ್ನೆಲ್ಲ ನೋಡಿದ್ರೆ ಅಣ್ಣ, ಅವ್ರುಗಳೆಲ್ಲ ಯಾವ ತರ ಶೋಕಿ ಮಾಡ್ತಾ ಇದ್ರು, ಪ್ಲಸ್ ನೀವು ಆ ಶೋಕಿಗೆ ಯಾವ ತರ ಬಂದ್ರಿ? ಶೋಕಿ ಅವಾಗ ಇವಾಗ ಏನ್ ವ್ಯತ್ಯಾಸ ಇಲ್ಲ. ಅವಳು ಅಕ್ಕಿನೇ ಬಿಡ್ತಾ ಇರೋದು, ಇವಳು ಅಕ್ಕಿನೇ ಬಿಡ್ತಾ ಇರೋದು. ಅವಾಗಿಂದಲೇ ಏನಂದ್ರೆ ಹಳೆ ಅಕ್ಕಿಗಳಿಗೆ ಹಳೇದೆಲ್ಲ ಏನು ಕೊಡಿದ್ರು, ಒರ್ಜಿನಾಲಿಟಿ ಕೊಡಿದ್ರು. ಈಗೆಲ್ಲ ಹೆಚ್ಚು ಕಮ್ಮಿ ಎಲ್ಲ ಪೂಟ್ಗಳೆಲ್ಲ ಆಗ್ಬಿಟ್ಟಿದೆ ಅಷ್ಟೇನೆ. ನೀನು ಅಕ್ಕಿ ಏನಿಲ್ಲ, ಅವತ್ತು ಅದೇನೇ ರಾಗಿ ತಿನ್ಸ್ತಾ ಇದ್ರು, ಇವತ್ತು ರಾಗಿನೇ ತಿನ್ಸಿದ್ರು. ಅವಲು ಕಡಲೆಕಾಳೆ ತಿನ್ಸಿ, ಇವಲು ಕಡಲೆಕಾಳೆ. ಬಿಡಾದಲ್ಲಿ ಏನು ವ್ಯತ್ಯಾಸ ಇಲ್ಲ. ಅವಲು ಒಂದು ಸಿಂಗಲ್ ಉಡಾನು ಡಬಲ್ ಉಡಾನೆ ಮಾಡೋರು, ಇವಲು ಸಿಂಗಲ್ ಡಬಲ್ ಉಡಾನೆ ಮಾಡ್ತಿರೋದು. ವ್ಯತ್ಯಾಸ ಎಲ್ಲೂ ಆಗಿಲ್ಲ. ಎರಡೇ ಅಕ್ಕಿ ಆಡೋದಲ್ಲಿ ಒಂದು ಸ್ವಲ್ಪ ಗಾಳಿ ಮಳೆ ಬಿಸಿಲು ಅದ್ರಲ್ಲಿ ವೇರಿಯೇಷನ್ ಇದ್ಬಿಟ್ರೆ ಆಡ್ಸೋ ವಿಧಾನದಲ್ಲಿ ಏನು ಬೇರೆ ಏನಿಲ್ಲ. ಸೇಮ್ ಅದೇ ಎಲ್ಲ ಒಂದೇ ವಿಧಾನನೇ. ಅದರಲ್ಲಿ ಒಬ್ರು ಅಕ್ಕಿಗಳು ಮರ್ಮಾಲ ನೋಡ್ಕೊಂಡು ನೀಟಾಗಿ ಬಿಡ್ತಾರೆ, ಒಬ್ರು ಕಷ್ಟಪಟ್ಟು ಬಿಡ್ತಾ ಇದ್ದಾರೆ ಅಷ್ಟೇನೆ. ಅಣ್ಣ ನೀವ್ ಹೆಂಗ್ ಶೋಕಿಗೆ ಬಂದ್ರಿ? ನಮ್ ಶೋಕೇನೆ ಹೆಂಗೆ, ನಾವು ನಮ್ದೊಂದು ಇಲ್ಲಿ ಆಫೀಸ್ ಇತ್ತು, ಮಧ್ಯಾಹ್ನ ಹಿಂಗೆ ಮನೆ ಹತ್ರ ನಿಂತ್ಕೊಂಡಿದ್ದೆ. ಯಾರೊಬ್ರು ಚೀನಿ ತಗೊಂಡು ಹುಡುಗರು ಹೋಗ್ತಾ ಇದ್ರು. ತಗೊಂಡು ಹೊಡ್ಬೇಕಾರೆ ಬರೋ ಇಲ್ಲಿಂದೆ ಬಂದ್ರು, ಕೊಡೋದು ಕೊಟ್ರು. ಕೊಟ್ಟಾಡಿಗೆ ಅವ್ರು ಓಡೋಗ್ಬಿಟ್ರು. ಬರ ಅಂತ ಕೇಳಿ ಅವ್ರು ಬರ್ಲಿಲ್ಲ. ಒಬ್ಬ ಹುಡ್ಕೊ ಬಂದವನೇ, ಎಲ್ಲೋ ತಂದೆ ಅಂದೆ, ಇಲ್ಲ ಇಟ್ ಮಾಡ್ಕಲ್ಲಿ ಕದ್ಕೊ ಬಂದ್ಬಿಟ್ಟಿದ್ದೀನಿ ಅಂದ್ರು. ಹೌದಾ, ಸರಿ ಏನ್ ಮಾಡೋದು? ಸಂಜೆವರೆಗೂ ನೋಡಿದೆ, ಬರ್ಲಿಲ್ಲ. ಅವಾಗ ನಮ್ಮ ಮಗ ಬರೇ ಒಂದು 8 ತಿಂಗಳು ಏನೋ ಅವಾಗ ಅಷ್ಟೇ ಮಗು. ಸರಿ ಅವ್ನ ಮುಂದೆ ಬಿಡ್ಕೊಂಡು ಆಟ ಆಡ್ಕೊಂಡಿದ್ದ. ಸರಿ ಏನ್ ಮಾಡಿ ಸಂಜೆ ಆಯ್ತಲ್ಲ, ರಾತ್ರಿ ಏನ್ ಮಾಡೋದು, ಬೆಕ್ಕಿಕೊಂಡು ಹೋಗಿ ಒಂದು ಆಪಲ್ ಪೇಟಿ ತಂದು ಅದನ್ನ ಹಾಕ್ಬಿಟ್ಟು ಇಟ್ಟಿದೆ. ರಾತ್ರಿ ಎಲ್ಲ ಇದ್ದು ಒಂದು 4 ಸಲ ನೋಡಿದೆ, ಬೆಕ್ಕಿಗೆ ತಿಂದಿದೆ ಇದು ಅಂತ. ಕೊನೆಗೆ ಏನ್ ಮಾಡಿದೆ, ಇಲ್ಲ ಬೆಳಗ್ಗೆವರೆಗಿತ್ತು. ಆಮೇಲೆ ಸೀದಾ ಮಾರ್ಕೆಟ್ ಬಾಬು ಇದ್ದಾನಲ್ಲ ಅವನದ್ದು ಹೋದೆ. ಇದ್ರ ಜೊತೆಗೆ ಒಂದು 4 ತಗೊಂಬಂದೆ. ಹಂಗೆ ಒಂದು ಆಪಲ್ ಪೇಟೆಯಲ್ಲಿ ಬಾಕ್ಸ್ ಮಾಡಿ ಸುಮ್ಮನೆ ಇಟ್ಕೊಂಡಿದ್ದೆ. ಅದು ಮೊದಲು ನಾನು ಸ್ಕೂಲ್ ಓದ್ಬೇಕಾದ್ರೆ ಶೋಕಿತ್ತು ನನಗೆ. ಬಿಟ್ಬಿಟ್ಟಿದ್ದೆ. ಒಂದು 10th ಇದ್ದೆ, ಒಂದು 88 ಇಸಿ, ಒಂದು ನನಗೆ ಒಂದು 12 ವಯಸ್ಸು. ಅವಾಗ ಒಂದು ಸಾಕೊಂಡಿದ್ದೆ. ಆಮೇಲೆ ಬೇಡ ಅಂತ ತೆಗೆದ ಮೇಲೆ ಈ ಶೋಕ್ ಇತ್ತಲ್ಲ, ಅದು ಹಂಗೆ ಅಂಟ್ಕೊಬಿಡ್ತು. ಆಮೇಲೆ ಬಿಡಲಿಲ್ಲ. ಆಮೇಲೆ ನಂದು ಆಫೀಸ್ ಇತ್ತಲ್ಲ, ನಾನು ಫ್ರೀ ಇದ್ದಾಗ ಸರಿ ಮಾಡಿದೆ, ಮಾರ್ಕೆಟಿಂದ ತರೋದು ಹಂಗೆ ಹಿಂಗೆ ಮಾಡ್ಕೊಂಡಿದ್ದೆ. ಆಮೇಲೆ ಕೊನೆಗೆ ದೊಡ್ಡದು ಒಂದು ಗೂಡು ಕಟ್ಟಿ ಒಂದು 10 ಜೊತೆ ಥರ ಕಾನೆ ಮಾಡಿ ಆಮೇಲೆ ಪರ್ಮನೆಂಟಿಗೆ ಮನೇಲಿ ಸಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಹಿಂಗೆ ನಮ್ಮ ಸ್ನೇಹಿತರೊಬ್ರು ಹಿಂಗೆ ಚೂಡಾಯಿಸ್ಬಿಟ್ರು. ಏನಂತ ಅಣ್ಣ? ಹಿಂಗೆ ಒಂದ್ಸಲಿ ಕಾಯಿಲೆ ಬಂದಿತ್ತು ನಮ್ಮ ಅಕ್ಕಿ. ಕಾಯಿಲೆ ಬಂದಾಗ ಸರಿ ಔಷಧಿ ಕೇಳಕ್ ಹೋಗಿದ್ದೆ, ಹಿಂಗೆ ನಮ್ಮ ಅಕ್ಕಿ ಬಂದಿದೆ ಅಂತ. ಅವಾಗ ನಮ್ದೆಲ್ಲ ನೀವು ಅಕ್ಕಿ ಹಿಡ್ಕೊಂಡ್ಬಿಟ್ಟಿದ್ರು. ನಾನು ಹೇಳಿದೆ, ನಮ್ಮ ಅಕ್ಕಿನೇ ಮೇಲೆ ಕೂತ್ಕೊಂಡು ಹಿಡ್ಕೊಳಕ್ಕಾಗಲ್ಲ, ಐಡಿಯಲ್ಲ, ಇನ್ನು ನಿಮ್ಮಕ್ಕೆ ನಾವೇ ಹಿಡ್ಕೊಳ್ಳಿ ಅಂತೇಳಿ ಹೇಳಿದೆ. ಸರಿ ಕಾಯಿಲೆ ಬಂದಾಗ ಹೋಗಿ ಹೋಗಿ ಮೆಡಿಸಿನ್ ಕೇಳೋಣ ಅಂತದೆ. ಅಲ್ಲಿ ಒಂದು ತಾಮ್ರಲ್ಲಿ ಗಂಡು ಕುದಿದ್ದು ಟೂರ್ನಮೆಂಟ್ಗೆ, ಯಾರು ಅಕ್ಕಿ ಗೊಬ್ಬಲರು. ಇದು ಅಕ್ಕಿ ಆಡಿದೆ ಒಂದು 7 ಓವರ್ ಎಷ್ಟು ಕೊಡ್ತಿದ್ರು. ನನಗೆ ಅಕ್ಕಿ ಬಿಡ ಸರ್ ಅಂದೆ. ಸೀದಾ ಬಂದಮೇಲೆ ನನಗೆ ಟೂರ್ನಮೆಂಟ್ ಬಿಡ್ತಾರ,
ಹೌದಾ ನೋಡೇ ಬಿಡ ಅಂತ ಆಮೇಲೆ So, ಅವಾಗ್ಲೇನೆ ಗೊತ್ತಾಗಿದ್ದು ನಿಮ್ಗೆ ಈ ಟೂರ್ನಮೆಂಟ್ ಕಾನ್ಸೆಪ್ಟ್ಸ್ ಎಲ್ಲ ನಮ್ಗೆ ಅವಲೇ ಗೊತ್ತಾಗಿದ್ದು ಅವಲೇ ಗೊತ್ತಾದ್ಮೇಲೆ ಏನ್ ಮಾಡಿದೆ, ತಿರ್ಗಾ ನಮ್ಮ ಸುಬ್ಬ ಅಂತವನೇ ವೀಣಗೋಪಿ ಮೇಲೆ ಜಾಕಿ ಆಗಿದ್ದ, ಅವನ ಕರ್ಕೊ ಬಂದೆ. ಅವನು ನಮ್ಮ ಚಿಕ್ಕ ವಯಸ್ಸಿಂದ ಫ್ರೆಂಡ್ ನನಗೆ, ನಾವು ಚಿಕ್ಕ ಮೊದಲು ಸಾಕಿದ್ದಲ್ಲ ಅವಾಗಿಂದ ಬಂದು ನಮ್ಗೆ ಹಳೆ ಫ್ರೆಂಡ್ ಅವನು. ಸರ್ ಅವ್ನು ಕರ್ಕೊಂಡ್ಬಂದು ಇದ್ರ ಹೆಂಗಾನ ಮಾಡಿ ಒಂದು ಟೂರ್ನಮೆಂಟ್ ಬಿಡು ಹೋಗಲ್ಲ ಅಂತೇಳಿ ಒಂದು 4-5 ಅವರ್ ಆಡಿದ್ರೆ ಸಾಕು ಅಂದ್ಕೊಂಡು ಇಟ್ಟಿದ್ವಿ. ಅದು ಕೊನೆಗೆ ಹೋಗ್ತಾ ನೋಡಿದ್ರೆ ನಮ್ಮ ಮನೇಲಿ ಒಂದು ಬಡ್ಡಿ ಮನೇಲಿ ಒಂದು ಧೂಮ ಹಣ್ಣು ತಂದಿದೆ. ಆ ಧೂಮ ಹಣ್ಣಿಗೆ ವೀಣಗೋಪಿ ಅಂಗಡಿಯಲ್ಲಿ ಒಂದು 60 ರೂಪಾಯಿ ಕೊಟ್ಟು ಒಂದು ಧೂಮ ಕಟ್ತಂದೆ. ಅದ್ರಲ್ಲಿ ಹುಟ್ಟಿದೆ ಒಂದು ಗೇರ್ವಾ ಹೊಡೆದು ಅದು ಹಿಂಗೆ ಅನ್ಸೀಸನ್ ಅಲ್ಲಿ ಬಿಟ್ಟಿದೆ. ಒಂದು 3 ಅವರ್ ಆಡಿತ್ತು. ಸೀಸನ್ ಬಂದಾಗ ಮಾಮೂಲಿ ಬಿಟ್ವಿ. ಒಂದು 10:30 ಗಂಟೆ ಫಸ್ಟ್ ಸೀಲೇನೆ ಒಂದು 10:30 ಗಂಟೆ ಮಾಡ್ತು. ಜೋರ್ ಮಳೆ ಬಂದಾಗ ಹಿಂದೆ ಹೋಗ್ಬಿಡ್ತು. ಮಳೆ ಎಲ್ಲಿಲ್ಲ ಅಲ್ಲಿ ಹೋಗ್ತು. ತಿರ್ಗಾ ಆ ಕಡೆ ಮಳೆ ನಿಂತ ಮೇಲೆ ತಿರ್ಗಾ ಬಂದು 6:58 ಕುದ್ಕೋತು. 12 ಅವರ್ 58 ನಿಮಿಷ ಕುದ್ಕೋತು. ಒಂದು ಫಿನಿಶ್ ಮಾಡ್ದು. ಸರ್ ಚಾನ್ಸ್ ಕೊಟ್ರು ನನಗೆ. ಚಾನ್ಸ್ ಕೊಟ್ಟು ತಿರ್ಗಾ ಬಿಟ್ಟೆ. ತಿರ್ಗಾ 9:30 ಗಂಟೆ ಮಾಡ್ದು ಆಡ್ಬಿಟ್ಟು ಛತ್ರಿ ಮೇಲೆ ಇನ್ನೇನು ಕುದ್ಕೊಂಡು ಹಾಕ್ಬೋದ ಈ ದೊಣ್ಣೆಗಿಂತ ಶಿಖರ ಬರ್ತಲ್ಲ ಅದು ಬಂದು ಓಡಿಸ್ಕೊಂಡ್ಬಿಡ್ತು. ಓಡಿಸ್ಕೊಂಡೋಗಿದೆ ಪಕ್ಕ ಮರದ ಮೇಲೆ ತೆಂಗಿನ ಮರದಲ್ಲಿ ಕುದ್ಕೊಬಿಡ್ತು ಬೈಕೆ. ಸರ್ ಅದೇನಾಯ್ತು ಬಿಡು. ಅದಾದ್ಮೇಲೆ ಅದು ಆಡಕ್ಕೆ ಹೋಗ್ಲಿಲ್ಲ. ಆಮೇಲೆ ಬೈಕೆ ಅದು ಅದಾದ್ಮೇಲೆ ಒಂದು ಕಾಲೇಜ್ ಮೇಲೆ ಒಂದು ಗಂಡು ಹಿಡಿದಿದ್ವಿ ರೇಗ್ದವರು. ಅದು ಕೊನೆಗೆ ಇದಾದ್ಮೇಲೆ ಅದು ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಸೀಲ್ಗೆ ಮುರಳಿಗೆ 8 ಅವರ್ 40 ನಿಮಿಷ ಆಡ್ತು. 8 ಅವರ್ 40 ಇಟ್ಟಿದ ವರ್ಷನೇ. ಯಾವ ಇಸ್ವಿ ಅಣ್ಣ ಅದು? 98 ಫಸ್ಟ್ ಸೀಲ್ಗೆ ಮುರಳಿದೆ. ಇದು ಕಥನಿಂಗ್ ಆದ್ಮೇಲೆ ಅದು 98 ಬಿಟ್ಟೆ. ತಿರ್ಗಾ ಅದು 2ನೇ ಸೀಲ್ ಬಿಟ್ಟೆ. 10 ಅವರ್ 50 ನಿಮಿಷ ಆಡ್ತು. ಅವಾಗ ಚೆನ್ನಾಗಿ ಆಡ್ತಿದ್ದ. ನಮ್ಗೆ ಅದು ಯಾವಾಗ ದಿವಸ ರೈಸ್ ಆಗ್ತಾ ಇದ್ವು. ಈಗ ಮೈಸೂರು ಹೋಗಿದೆ. ಫಾರೂಕ್ ಅವ್ರಿಗೆಲ್ಲ ಇದೆ. ಫಾರೂಕ್ ಕಸ್ತೂರಿ ಅದು ಫಾರೂಕ್ ವಾರ ಒಳ್ಳೆ ಟೈಮ್ ಬಿಡ್ತೀನಿ ಬನ್ನಿ ಅಂತ ಹೇಳಿದೆ. ಅವ್ರು ನಂಬಲಿಲ್ಲ. ಏನು ಹೊಸ ವರ್ಷಕ್ಕೆ ಏನು ಹಿಂಗಂತಾರದ್ದ. ಆಮೇಲೆ ಸುತ್ತಮುತ್ತ ಉಮಾ ಮಾದೇವಾಗ್ಲಿ ಶ್ರೀನಿವಾಸಂ ಎಲ್ಲ ಬಂದು ನೋಡಿದ್ರು ಬಿಡಿ. ಈ ಗೋಪಾಲ ಯಾರು ನಮ್ಗೆ ಹೇಳಿದ್ರಲ್ಲ ರೇಗಿಸಿದ್ರಲ್ಲ ಅವರು ಬಂದು ಈ ಕತ್ಲಾದಾಗ ಅವ್ರು ನೋಡಿದ್ರು. 13 ಗಂಟೆ ಕತ್ಲಾದಂತ ಫುಲ್ ಇದ್ರು ಜನ. ಈಗ ಫಸ್ಟ್ ವರ್ಷನೇ ನಮಗೆ 13 ಗಂಟೆ ಕಣ್ತುಂಬ ನೋಡಿ. ಸೀಲಲ್ಲಿ 10 ಅವರ್ 50 ನಿಮಿಷ ರೆಕಾರ್ಡಲ್ಲಿ ಇದೆ. ಮುರಳಿ ಟೂರ್ನಮೆಂಟ್ ಸೇಗಲ್ಸ ಮುರಳಿ ರೆಕಾರ್ಡಲ್ಲಿ ಇದೆ. 10 ಅವರ್ 50 ನಿಮಿಷ ಇದೆ. ಆ ಮೂಮೆಂಟ್ಗಳನ್ನೆಲ್ಲ ಹೆಂಗ್ ತಗೊಂಡ್ರಿ ಅಣ್ಣ? ಈಗ ಏನಂದ್ರೆ ಹೊಸಬ್ರು ಈಗ ನೀವು ಅವಾಗ ಬಿಟ್ರಿ, ಬಟ್ ಒಂದ್ ಕಡೆ ಚಾಲೆಂಜ್ ಇರ್ಬೋದು, ಒಂದ್ ಕಡೆ ಅಕ್ಕಿ ಡಿಸಪಾಯಿಂಟ್ಮೆಂಟ್ ಇರ್ಬೋದು. ಮಾಡ್ಬೇಕು ಮಾಡಬಾರ್ದು ಈ ಒಂದು ಗೊಂದಲ ನಿಮ್ಮಲ್ಲಿ ಏನಾದ್ರು ಇತ್ತ? ಈಗ ಅವ್ರು ರೇಗ್ಸಿಲ್ಲ ನಾನು ಟೂರ್ನಮೆಂಟ್ಗೆ ಸೀಲ್ಗೆ ಬರ್ತಾ ಇರಲಿಲ್ಲ. ಈಗ ಅವರು ನಮಗೆ ಯಾವತ್ತೇನೆ ಏನಾನ ಹೇಳ್ದಾಗ ಅದು ನಾವು ಚಾಲೆಂಜ್ ಆಗಿ ತೊಗೊಳೋದ್ ಬಿಟ್ರೆ ಅವ್ರು ಏನ್ ರೇಗಿಸ್ತಾರಂದಲ್ಲ. ಈಗ ಅವರು ಸುಮ್ಮನೆ ಬೇಕಾ ಬಿಟ್ಟು ರೇಗಿಸೋ ಇಲ್ಲ ತಮಾಷೆ ರೇಗಿಸೋ ಸೀರಿಯಸ್ ಗೊತ್ತಿಲ್ಲ. ಅದು ಅವ್ರು ಹೇಳಿದ್ದು ನಮಗ್ ಸೀರಿಯಸ್ ಆಗ್ಬಿಡ್ತು. ಈಗ ಸೀರಿಯಸ್ ಆಗಿದ್ಕೆ ಇವತ್ತು ಈ ಮಟ್ಟಿಗೆ ನಾವು ಬಂದು ರೆಕಾರ್ಡ್ ಮಾಡ್ತಾ ಕೂತಿರೋದು. ಅವ್ರು ಹೇಳಿಲ್ಲ ನಾವು ಆಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನಮ್ಗೆ. ಸೀಲ್ಗೆ ಬಿಡ್ಬೇಕು ಅಂತ ಶೋಕೇನಿಲ್ಲ. ಇವಾಗಲೂ ಅಷ್ಟೇನೆ ನಮಗೆ ಸೀರಿಯಸ್ ಶೋಕೇನಿಲ್ಲ ನಮಗೆ. ಈ ಬೇರೆಯವ್ರ ಶೋಕೆಲ್ಲ ಬೆಳಿಗ್ಗೆ 6 ಗಂಟೆಗೆ ಬಿಡಬೇಕು. ನಾವು 6 ಗಂಟೆಗೆ ಹಾಸಿಗೆ ಬಿಡಿ ಎದ್ದೇಳಲ್ಲ. ನೀವು 6 10 ಗಂಟೆಯವರು ಹಾಸಿಗೆ ಬಿಡಿ ಎದ್ದೇಳಲ್ಲ ನಾವು. ಏನಂದ್ರೆ ಒಂದು ಮೈಲ್ಡ್ ಆಗಿ ತಗೊಂಡ್ ಹೋಗ್ತಾ ಇದೀರ ಅಷ್ಟೇ. ಸೊ ಒಂದು ಫ್ಯಾಷನ್, ಅಕ್ಕಿ ಸಾಕ್ಬೇಕು, ಒಂದು ಪ್ರೀತಿ ವಿಶ್ವಾಸ ಅದು ಹಂಗೆ ಇದೆ ಇರ್ಬೇಕು. ಆಮೇಲೆ ಏನಾಗಿದೆ ಮೇನ್ ನಮ್ಮ ಹತ್ರ ನನ್ಗೆ ಏನ್ ಇಷ್ಟಪಟ್ಟಿದ್ದು ಒಂದು 4-5 ಜಾತಿ ಕೊಡಿ ಅಷ್ಟೇ. ಇವೇ ನಮ್ ಇಷ್ಟಪಟ್ಟಿದ್ದ ಜಾತಿಗಳು. ಸ್ನೇಹಿತರೆ ಅಕ್ಕಿಗಳನ್ನ ನೋಡಿ ಇಲ್ಲಿ ನೋಡಿ. ಇದು ತಾಮ್ರಲ್ಲಿ ಬಂದು ನಗಿನ ತಾಮ್ರ. ಇದು ಷಣ್ಮುಖಮರ್ದು. ಏನು ಇದು ಇದಣ್ಣ? ನಗಿನದು ಷಣ್ಮುಖಂ ಅವ್ರ ಜಾತಿ. ಅಂದ್ರೆ ಟೋಟಲ್ ಇದು ಈಗ ಷಣ್ಮುಖಂ ಅವ್ರದ್ದು ಅಂತ ಹೇಳ್ತಾ ಇದ್ರ. ಅವ್ರ ಪರಿಚಯ ನಿಮ್ಗೆ ಹೆಂಗಾಯ್ತಣ್ಣ ಈ ಜಾತಿ? ಏನ್ ಅವ್ರಿ ನಮ್ಮ ಏರ ಪಕ್ಕದಲ್ಲೇ ಇದ್ದಾನೆ ಮನೆ. ಅವ್ರ ಮನೆ ಸಾಕ್ದ ನಾವ್ ಇಟ್ವಲ್ಲ. ನಮ್ಗೆಲ್ಲ ಅಕ್ಕಿ ಬೇಕಾಯ್ತಲ್ಲ. ಅವಾಗ ಎಲ್ಲರ ಮನೆ ಬಾಗ್ಲು ಹೋಗಿದ್ವಿ. ಯಾರ್ಯಾರು ಒಂದ್ ಒಳ್ಳೆ ಅಕ್ಕಿ ನಮ್ಗೆ ಇದುವರೆಗೂ ಲೈಫಲ್ಲಿ ಕೊಟ್ಟಿದ್ದೇ ಇಲ್ಲ. ಕೊನೆ ಕಾಲದಲ್ಲಿ ನಮ್ಮದ ಸಹಾಯ ಮಾಡ್ಕೊಂಡು ಹೋಗಿರೋದಿವ್ರಲ್ಲ ಕೊನೆಗೆ. ಸೂಪರ್ ಅಣ್ಣ. ನಿಮ್ಗೆ ಕಷ್ಟಕಾಲಕ್ಕೆ ಅಕ್ಕಿ ಬಿಡ್ಬೇಕು. ಯಾರು ಒಂದ್ ಅಕ್ಕಿ ಬಂದು ಜಯರಾಮ್ ಇಟ್ಕೊಂಡು ಆಮೇಲೆ ಒಂದೇ ಹೇಳ್ಬಾರ್ದು, ದುಡ್ಡು ವಿಷಯ ಹೇಳ್ಬಾರ್ದು. ಯಾರು ಅಷ್ಟೇನೆ ಇದೆಲ್ಲ ನಮ್ಮ ಹತ್ರ ದಿನ ಕಷ್ಟ ಸುಖ ಆಗಿದ್ದಾರೆ. ಕಾಸಿಲ್ದೇನೆ ಒಂದೇ ಒಂದು ಅಕ್ಕಿ ನಮ್ಗೆ ಫ್ರೀ ಕೊಟ್ಟಿಲ್ಲ ಅಣ್ಣ. ಇದು ಷಣ್ಮುಖಂ ಅವ್ರದಂತೆ ನಗಿನಗಳು. ಬನ್ನಿ ಸ್ನೇಹಿತರೆ. ಅಣ್ಣ ಈಗ ಷಣ್ಮುಖಂ ಅವ್ರದ್ದು ಅಂತ ಹೇಳಿದ್ರಿ. ಈ ಅಕ್ಕಿಗಳು ಆಟ ಯಾವ ತರ ಆಡುತ್ತೆ? ಇದ್ರಲ್ಲಿ ಬರೋ ಮರಿಗಳು ಯಾವ್ಯಾವ ತರ ಬರುತ್ತೆ? ಇದ್ರಲ್ಲಿ ಇವೆಲ್ಲ ಬಂದು ರೇಗ್ದಾರು, ಗುಲ್ದಾರು, ತಾಮ್ರಲು, ಮಕ್ಷಿಗಳು ಇವೇ ಬ್ಯಾಕ್ ಗ್ರೌಂಡ್ಗಳಲ್ಲ. ಇದ್ರ ನಗಿನ ಅಂದ್ರೆ ಗೋರಿಪಳ್ಳಿ ಆಡಿತ್ತಲ್ಲ ಅದು ತಾಮ್ರಲು. ಅದಕ್ಕೆ ರಾಮನಾಥ್ ತಂದು ಒಂದು ರೇಗ್ದಾರ್ ತಂದಾಕಿರು. ಅದು ಗುಲ್ದಾರ್ ಅಂತ ಅದ್ರಲ್ಲಿ ಹಾಕಿದೆ 2 ತಾಮ್ರಲ್ ಗಂಡುಗಳು. ಅಣ್ಣ ಈಗ ಇದು ಷಣ್ಮುಖಂ ಅವ್ರ ತಾಮ್ರಲ್ಗಳು ಆಕ್ಚುಲ್ ಆಗಿ ನಾವು ಈ ಜನರೇಷನ್ ಅಲ್ಲಿ ನಾವು ನೋಡಿಲ್ಲ. ಅವ್ರ ಬಗ್ಗೆ ಕೇಳಿದೀವಿ. ಸುಮಾರು ಜನ ಹಳೆ ಶೋಕ್ದಾರ್ಗಳೆಲ್ಲ ಇಂಥ ಪೈಕಿಗಳಲ್ಲಿ ನಗಿನ ತಾಮ್ರಲ್ಗಳು ಮಾಡಿದ್ರು.
ಅಂದ್ರೆ ಅವ್ರು ಒಳ್ಳೊಳ್ಳೆ ಕಲೆಕ್ಷನ್ಗಳು ಅವ್ರು ಮಾಡಿದ್ರು ಅಂತ ಹೇಳಿದ್ರೆ ನೀವು ಅವ್ರನ್ನ ನೋಡಿದಿರಾ. ಅವ್ರು ಕೊಟ್ಟಿರೋ ಅಂತ ಅಕ್ಕಿಗಳಲ್ಲಿ ಅಕ್ಕಿ ಇದು ಅಂತ ಅನ್ಕೊಂತೀನಿ. ಸೊ ಈ ಅಕ್ಕಿಗಳ ಆಟಗಳು ಯಾವ ತರ, ಇದ್ರಲ್ಲಿ ಯಾವ ತರ ಬರುತ್ತೆ ಬಣ್ಣಗಳು, ಯಾವ್ದು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದೆಲ್ಲ ಒಂದ್ ಸ್ವಲ್ಪ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಡಿ. ಏನಿಲ್ಲ, ಮೂಲ ಇದು ಬಂದು ತಾಮ್ರಲೆಣ್ಣೆ ಗೋರಿಪಳ್ಯದಲ್ಲಿ 4-5 ಅವರ್ ನಡೀದಂತೆ. ಅವ್ರು ಹೋಗ್ಬೇಕಾರೆ ಈ ಮುಳ್ಳಿ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ, ಮುಳ್ಳಿ ಅವ್ರಿಗೆ ಕೊಟ್ಬಿಟ್ಟಿದ್ರಂತೆ ಲಾಟ್. ಇವ್ರು ಅದರಲ್ಲಿ ಮುಳ್ಳಿ ಅವರೆಲ್ಲ ಷಣ್ಮುಖಂ ಅವರೆಲ್ಲ ಫ್ರೆಂಡೇ. ಗುರು ಎತ್ಕೊಂಡೋಗಿ ಇಟ್ಕೋ ಗುರು ಅಂತೇಳಿ ಈ ನಗಿನ ಹೆಣ್ಣು HMD ಜೊತೆ ಷಣ್ಮುಖಂ ಕೊಟ್ಬಿಟ್ಟು ಆಸ್ಟ್ರೇಲಿಯಾಗೆ ಹೋಗ್ಬಿಟ್ಟಂತೆ. ನನ್ಗೆ ಯಾಕಂದ್ರೆ ಷಣ್ಮುಖಂ ದಿನ ನನ್ನದ್ರಿಂದ ದಿನ ಹೇಳೋದು ನನ್ಗೆ ಸ್ಟೋರಿ ಇದು. ಯಾಕಂದ್ರೆ ನಿಮ್ಗೆ ವ್ಯೂವರ್ಸ್ ಹೇಳ್ಬೇಕಾದ್ರೆ ಇದರಲ್ಲಿ ಸುಳ್ಳು ಗಿಳ್ಳು ಏನಿರ್ಬಾರ್ದು, ಇದು ಒರಿಜಿನಾಲಿಟಿ. ಆಮೇಲೆ ಇದ್ರ ಹಿಂದೆ ಬೇಕಾದ್ರೆ ಯಾರನ್ನ ಬೇಕಾದ್ರೆ ತಿಳ್ಕೊಳ್ಳಿ ಹೇಳಿ. ಬೇರೆಯವ್ರಿಗೆ ಬಣ್ಣ ಕಟ್ಬೋದು, ನಮ್ಮದು ಏನ್ ಬಣ್ಣ ಕಟ್ಟೋದಿಲ್ಲ. ಯಾಕೆ ನಾವು ಸೇಲರ್ ಅಲ್ಲ, ನಾವು ಈ ಮಾರ್ಬಿಟ್ಟು ನಾವು ಮಾರೋ ಇಲ್ಲಿ. ನಾವು ಇವತ್ತವರೆಗೂ ನಾವು ಅಕ್ಕಿ ಶಾಪ್ ಒಂದೇ ಒಂದು ಅಕ್ಕಿ ಒಂದ್ ಪೈಸಾಗ ನಾವು ಮಾರಿಲ್ಲ. ನಾನ್ ಬೇಕಾದ್ರೆ ಕಾಸು ಕೊಟ್ಟು ತಗೊಂಡಿದ್ದೀನಿ, ಎಲ್ಲ ಊರೆಲ್ಲ ದಾನ ಮಾಡ್ಬಿಟ್ಟಿದ್ದೀನಿ, ಎಲ್ಲ ಜಗತ್ತಿಗೆ ಗೊತ್ತು. ಅದ್ ಬಿಟ್ಬಿಟ್ಟು ನಾವೇನ್ ಮಾರೋರಲ್ಲ. ಯಾಕಂದ್ರೆ ಇದು ನಗಿನ 20,000 50,000 1 ಲಕ್ಷ ಹಂಗ್ ಮಾರೋರಲ್ಲ. ಬೇಕಾದ್ರೆ ನಮ್ಮದ್ರ ಬಂದು ಫ್ರೀ ಕೊಟ್ಟು ಕಳ್ಸಿಬಿಟ್ಟಿದಷ್ಟೇ ನಾವು ಮಾರೋರಲ್ಲ. ಅದಕ್ಕೆ ಇರೋದ್ರಿಂದ ನಾವು ಒರಿಜಿನಲ್. ಯಾಕಂದ್ರೆ ಇದು 100 ವರ್ಷ ಇರೋದ್ರಿಂದ ಇದು ಫೇಕ್ ಅಲ್ಲ, ಇದು ಒರಿಜಿನಲ್. ಇದು ಅವ್ರ ಮನೆಗಿತ್ತು. ಈ ನಗಿನ ತಗೊಂಡು ಅವ್ರು ಕೊಟ್ಟಾಗ ಅವ್ರು ಏನ್ ಮಾಡಿದ್ರು, ಒಂದು ಕರೆ ಕಾಲ್ಕೊಂಡಾಗ ಅದ್ರ ಒಂದು 8-9 ಅವ್ರು ಆಡ್ತಂತೆ. ಅದಕ್ಕೆ ಇಷ್ಟ ಆಗಿಲ್ಲ ಅಂತೇಳಿ ರಾಮನಾಥ್ ಅಂತ ಹೇಳಿ ಒಂದು ರೇಗ್ದಾರ್ ಗಂಡು ತಗೊಂಡು ಆ ನಗಿನ ಹೆಣ್ಗಾಕಿ ಅದರಲ್ಲಿ 2 ತಾಮ್ರದ ಗಂಡು ಬಿಡ್ತು. 2 ತಾಮ್ರದ ಗಂಡಲ್ಲಿ ಒಂದು ಗಂಡು ಏನ್ ಮಾಡಿದ್ರು, ನಾಗಣ್ಣ ಇದೆ ಗೊತ್ತಾ, ನಾಗಣ್ಣ ಅವ್ರು ಏನ್ ಮಾಡಿದಾರೆ, ಗುರು ಇದು ಹುಡುಗರು ಬರಿ ಮಾಡಿಸ್ಕೊಡ್ತೀನಿ. ಒಂದ್ ಗಂಡು ಅವ್ರು ಎತ್ಕೊಂಡವ್ರು. ಅವ್ರು ಒಂದ್ ಗಂಡು ತಗೊಂಡು ಫಸ್ಟ್ ಯಾವ್ದೋ ಮಕ್ಷಿ ಹಾಕಿರಂತೆ, ಅದ್ರಲ್ಲಿ ಏನ್ ಸರಿ ಆಗಲಿಲ್ಲ. ಈಗ ಶೇಖರ್ ಅಂತ ಬರ್ತಾರೆ ಗೊತ್ತಾ, ಈಗ ವಿಜಯಪುರ ಶೇಖರ್ ಲಾಸ್ಟ್ ವಿಡಿಯೋದಲ್ಲೆಲ್ಲ ಮಾಡಿ ಅವರು ಏನ್ ಮಾಡಿದ್ರು, ಅವ್ರ ಹತ್ರ ಹೋಗಿ ಒಂದು ಮಕ್ಷಿ ಹೆಣ್ಣನ್ನ ತಂದು ಈ ತಾಮ್ರಲ್ಲಿ ಹಾಕರಂತೆ. ನನಗೆ ಅವ್ರ ಹತ್ರ ಇದ್ದಂತ ಮಕ್ಷಿ ಒಂದ್ ಹೆಣ್ಣು ತಗೊಂಬಂದು ಈ ನಾಗಣ್ಣ ತಗೊಂಡ್ ಹಾಕಂತದೆ. ಅದ್ರಲ್ಲಿ ಹುಟ್ಟಿದೆ ಈ ಸತ್ಯಮೂರ್ತಿ ಮನೆಗೆ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಒಂದು 3 ಅಕ್ಕಿಗೆ ನಂಬರ್ 1 ನಂಬರ್ 2 ನಂಬರ್ 3 ಅಂತ ಏನಿದೆ ಅವು ಹುಟ್ಟಿದ್ದು. ಅಣ್ಣ ಈ ನಂಬರ್ 1 ನಂಬರ್ 2 ಅಂದ್ರೆ ಯಾವ ತರ ಅಣ್ಣ? ಅದು ಅದೇ ಹೇಳಿದ್ರೆ ನಗಿನ ದೊಡ್ಡ ಗಂಡಿಲ್ವಾ, ನಗಿನ ಗಂಡು ನಾಗಣ್ಣ ತಗೊಂಡೋಗಿ ನಾಗಣ್ಣ ಮರಿ ಮಾಡಿಸಿ ಮರಿಗಳು ಕೊಟ್ಟಿದ್ದಿಲ್ಲ ಬಿಡಕ್ಕೆ. ಯಾವ್ರಿಗೆ ಶೋಕಿ ಬರಲ್ಲ ಅವ್ರಿಗೆ. ಅವ್ರಿಗೆ ಮಾಮೂಲಿ ನಾಗಣ್ಣ ಬಹಳ ಫ್ರೆಂಡ್ ಇರ್ಬೇಕಾದ್ರೆ ಅವ್ರು ಬಿಡಿ ಅಂತ ಹೇಳಿ ಗಿರಿನಾಡದಲ್ಲಿ ಬಿಡ್ತಾ ಇದ್ದದು. ಅವಾಗ ಅವ್ರು ಗೊತ್ತಿಲ್ಲ ಗೂಡಲ್ಲಿ ಯಾವ್ದು ಬಿಡ್ಬೇಕು ಅಂತ ಗೊತ್ತಿಲ್ಲ. ಹಿಂಗೆ ಗೂಡ್ ಬಾಕ್ಸ್ ಅಲ್ಲಿ 1 2 3 ಅಕ್ಕಿ, ಅದಕ್ಕೆ ನಂಬರ್ 1 ನಂಬರ್ 2 ನಂಬರ್ 3 ಅಲ್ಲಿ ಹುಟ್ಟಿದ್ದು. ಕೊನೆಗೆ ಅವ್ರು ಅಕ್ಕಿ ಬೇಡ ಅಂತ ಎತ್ಕೊಂಡಾಗ ನಾಗಣ್ಣಂಗೆ ವಾಪಸ್ ಕೊಟ್ಬಿಟ್ರು ಅಕ್ಕಿಗಳನ್ನ. ಸತ್ಯಮೂರ್ತಿ ವಾಪಸ್ ಕೊಟ್ರು. ಸತ್ಯಮೂರ್ತಿ ವಾಪಸ್ ಕೊಟ್ಟಾಗ ಅದರಲ್ಲಿ ಉಮಾ ಮಾದೇವ ಏನಿದಾರಲ್ಲ ಅವ್ರಿಗೊಂದ್ ಗಂಡು, ಜೋಸಫ್ ಅವ್ರಿಗೊಂದ್ ಗಂಡು, ಇನ್ನೊಂದು ಯಾರು ಕೊಟ್ಟರು ಗೊತ್ತಿಲ್ಲ. ಇದು ಯಾಕಂದ್ರೆ ನಮ್ಮ ಹತ್ರ ಇದ್ದಾಗ ಜನ ಹೇಳೋರು ಅಷ್ಟೇನೆ, ಜನ ಹೇಳೋರು. ಅದ್ರಲ್ಲಿ ಅಂತ ಮಾದೇವ್ರ ಮನೇಲಿ ಇದ್ದು, ಇವನು ಯಾವ್ದೋ ಮಾದೇವ ಅವರು ಏನೇನು ಹಾಕೊಂಡ್ರು ಗೊತ್ತಿಲ್ಲ. ಅದ್ರಲ್ಲಿ ನಂಬರ್ 1 ಒಂದಷ್ಟು ಅಕ್ಕಿ ಕೊಡಿದ. ಒಂದ್ಸಲಿ ನಾನು ಫಾರೂಕ್ ಅವ್ರ ಮನೆಗೆ ಹೋದಾಗ ಒಂದು ಮಕ್ಷಿ ಗಂಡು ಮಾಯ ಎಲ್ಲ ಒಂದು ಗಂಡನ ಹಿಡಿದು 7 ಬಾಜಿ ದಾಸಿ ಆಗ್ಬಿಟ್ಟಿತ್ತು. ಬಾಜಿ ಈ ಫಾರೂಕ್ ಒಂದು ಕಂಡ್ರು ತಗೊಂಡವ್ರು ಇವರು. ಅಲ್ಲೇ ಇನ್ನೊಂದಷ್ಟು ಅಕ್ಕಿ ಇತ್ತು. ಏನ್ ಮಾಡಿದ್ರು, ಆಮೇಲೆ ಅಬೋಡ ಇದಾನಲ್ಲ, ಅಬೋಡ ಏನ್ ಮಾಡಿದ್ರು ಮಾಯೆಲ್ಲ ಕೊಡು ಅಂದ್ಬಿಟ್ಟು ಮರಿ ಮಾಡಿಸಿ ಅಂತ ಅಬೋಡ ಒಂದು ತಗೊಂಡದ ಅಲ್ಲಿಂದ. ಅದನ್ನ ತಗೊಂಡಾದ್ಮೇಲೆ ಹೆಣ್ಣು ಏನ್ ಮಾಡಿದ್ರು, ಷಣ್ಮುಖ ನಗಿನ ಹೆಣ್ಣು ಸದು ಮನೇಲಿದ್ದು. ಅಲ್ಲಿಂದ ಹೆಣ್ಣು ತರಿಸ್ಕೊಂಡು ಇವನ್ ಮನೇಲಿ ಆಡಿದ್ವು. ಇವನ್ ಮನೇಲೆ ಒಂದು ತಾಮ್ರ ಹೊಡೆದು ಅದೊಂದು 13 ಗಂಟೆ ಚಿಲ್ಲರೆಲ್ಲ ಆಡ್ತು ತಾಮ್ರಲ್ಲಿ. ಅಲ್ಲಿ ನಮ್ಮ ಕೊನೆಗೆ ಇಲ್ಲೆಲ್ಲ ಹೋಗಿದ್ದು ನಂಬರ್ 1, ಕೊನೆಗೆ ಅಬೋಡ ಮನೆಗೆ ಉಟ್ಕೋದು. ಅಬೋಡ ಮನೇಲಿ ಅಲ್ಲಿ ಮರಿಗಳೆಲ್ಲ ಆಗೋದ್ಮೇಲೆ ಅಲ್ಲಿಂದ ಏನ್ ಮಾಡಿದ್ರು, ನನ್ಗೊಂದು ಗಂಡು ಬೇಕಂತ ನಾನು ಒಂದು ತರ್ಸ್ಕೊಂಡಿದ್ದೀನಿ ಅಷ್ಟೇನೆ. ನನ್ನದು ನಂಬರ್ 1 ಅದು ಇದೆ, ಒಂದಿದೆ. ಇದೆಲ್ಲ ಮೂಲ ಬಂದು ಎಲ್ಲ ನಗಿನೇ, ಎಲ್ಲ ನಗಿನೇ. ಏನ್ ಕೇಳ್ತೀನಿ ಅಂದ್ರೆ, ಇವ್ರ ಚಪ್ಪಲಕ್ಕೆ ನಂಬರ್ 1 ನಂಬರ್ 2 ನಂಬರ್ ಹೇಳ್ತೀರಲ್ಲ, ಇದ್ರ ಮೂಲ ಯಾವ್ದು? ಮೂಲ ಮೇನ್ ಮೂಲ ಅದು ನಿಮ್ ಮನೇಲಿ ನೀನೇ ಮಾಡ್ಕೊಳಪ್ಪ, ನಂದೇ ಅಂತ ಹೇಳ್ಕೋಬೇಕಾದ್ರೆ ಅದು ಜಾತಿ ಬ್ಲೋಕ್ ಎಲ್ಲಿಂದ ಒಂದು ಹುಟ್ಬೇಕಲ್ಲ ಅದು. ಈಗ ನಾನ್ ಕೊಟ್ಟಿರ್ತೀನಿ ಅನ್ಕೋ, ನಾನು ಹೇಳ್ಬೇಕಲ್ಲ ನೀನು. ಈಗ ನಾನು ಅಬೋರ್ಡ್ ಹೇಳ್ತಾ ಇದ್ದೀನಿ, ಏನ್ ಕೇಳ್ತಾ ಇದ್ದೀನಿ, ಅದು ನಿಂದೇನಲ್ಲ ಅಲ್ಲಿ. ಆದ್ರೂ ನಿಮ್ಮನೆ ಅಂತಂದಾಗ ನಾನು ನಿನ್ನೆ ಹೇಳ್ಬೇಕು. ನೋಡಿ ಸ್ನೇಹಿತರೆ, ಒಂದು ಒಳ್ಳೆ ತಾಮ್ರಲ್ಗಳು. ಅಣ್ಣ ನಿಮ್ಮ ಮನೇಲಿ ಈ ಅಕ್ಕಿಗಳು ಒಳ್ಳೆ ಟೈಮ್ಗಳು ಮಾಡಿದಾವೆ. ಯಾಕಂದ್ರೆ ತಾಮ್ರಲ್ಗಳು ಬಿಟ್ಟಾಗ ನಾವು ಟೂರ್ನಮೆಂಟ್ಗಳಲ್ಲಿ ನೋಡಿದೀವಿ. ಅದು ಮಗನಣ್ಣ? ನಮ್ಮ ಮಗ. ಬಿಡು ಬಿಡು ಬಿಡು. ಇದು ಅಣ್ಣ ಈ ತಾಮ್ರ ಇದು ಆಡಿದ್ದು, ಇದು ಆಡಿದ್ದು. ಇದು ನಮ್ಮಲ್ಲಿ ಸೀಲಲ್ಲಿ 9 ಅವರ್ 32 ನಿಮಿಷ ಇದೆ ಇದು. ಅಣ್ಣ ಇನ್ನೊಂದು ಹೊಸಬ್ರಿಗೂ ಯೂಸ್ ಆಗ್ಬೇಕು, ಈ ತಾಮ್ರಾಲ್ಗಳು ಯಾವ ತರ ಕ್ಲೈಮೇಟ್ಗಳಿಗೆ ಸೆಟ್ ಆಗುತ್ತಣ್ಣ ನೀವು ಬಿಟ್ಟಿರಂಗೆ? ಬಿಸಿಲಲ್ಲ ಅಂದ್ರೆ ಒಂದು ಎಲ್ಲ ನಿನ್ಗೆ ಗೊತ್ತು, ಜನರಲ್ ಆಗಿ ಬಿಸಿಲಲ್ಲ ಅಂದ್ರೆ ಒಂದು 7 ಅವರ್ 8 ಅವರ್ 9 ಅವರ್. ಗಾಳಿ ಇದ್ರೆ ನೀವು ಹಿಡಿಯಕ್ಕಾಗಲ್ಲ. ಗಾಳಿಗಳಿಗೆ ತುಂಬಾ ಚೆನ್ನಾಗ್ ಆಡುತ್ತೆ. ಆಮೇಲೆ ಗಾಳಿ ಇಲ್ಲ ಅಂದ್ರೆ ಬಿಸಿಲಿರೋ ಸ್ವಲ್ಪ ದೂರ ಬರೋ ಕಮ್ಮಿ. ನಮ್ಮಲ್ಲಿ ನಾವು ಜೊತೆ ಮಾಡಿದ್ರು ದೂರ ಬರೋ ಕಮ್ಮಿ. ಗಾಳಿ ಇದ್ಬಿಟ್ರೆ ನೀನ್ ನೋಡ್ಬೇಕು ಅನ್ಸುತ್ತೆ. ಆಮೇಲೆ ಒಂದ್ ಕಡೆ ನಿಂತ್ಕೊಂಡು ಆಡೋ ಅಕ್ಕಿಗಳಲ್ಲ. ಅಣ್ಣ ಈಗ ನನ್ನ ಕೈಲೊಂದು ಟವರ್ ಗಂಡು ಅಂತ ಇದ್ದೀರಾ, ಈ ಅಕ್ಕಿ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಅಣ್ಣ. ಇದು ಟವರ್ ಗಂಡು ಬಂದು 2004-5 ಅನ್ಸದೆ.
ಇಲ್ಲಿ ನಮ್ಮ ಚಂದು ಮನೆ ಇದೆ, ನಮ್ಮ ಹುಡುಗರಿದ್ದಾರೆ ಚಂದು ಅಂತ, ಚಂದು ಗೋಡಿ ಅಂತ, ಅವ್ರ ಮನೇಲಿತ್ತು. ಷಣ್ಮುಗಮ್ ನಮ್ಮ ಹತ್ರ ದಿನ ಇಲ್ಲೇ ಇರೋರು. ಇವ್ರೇನ್ ಮಾಡೋ, ಹಣ ಬಾರಣ ನಮ್ಮ ಮನೇಲಿ ಅಕ್ಕಿ ನೋಡು ಅಂತ ಕರ್ಕೊಂಡೋದು ಷಣ್ಮುಗಮ್ನ. ನೋಡು ಅವ್ರ ಮನೆಗೆಲ್ಲ ಅಕ್ಕಿ ಎಲ್ಲ ನೋಡ್ಕೊಂಡು ಬಂದ್ಮೇಲೆ ಷಣ್ಮುಗಮ್ ಹೇಳಿದ್ರು, ಯಾವುದೋ ಒಂದು ಒಳ್ಳೆ ರೇಗ್ದರ್ ಇದೆ ಅವ್ರ ಮನೇಲಿ. ಯಾವ್ದು ತಾತ ಅಂದೆ, ಯಾವುದೋ ಒಂದು ಹುಡುಗರ ಮನೇಲಿ ಒಳ್ಳೆ ಆಗಿದೆ ರೇಗ್ದರ್. ಸರಿ ಏನು ಮಾಡಿದ್ರೆ ಹುಡುಗರನ್ನ ಕರ್ಸ್ಕೊಂಡೆ, ಬಂದರು ಅಲ್ಲಿ. ಒಂದು ಯಾವುದು ಚಂದು ಅಂದೆ, ಅಣ್ಣ ಯಾವುದೋ ಒಂದು ಟವರ್ ಮೇಲೆ ಹಿಡಿದಿರೋದು ಒಂದು ರೇಗ್ದರ್ ಇದೆ ಅಂದರು. ಸರಿ ತಗೊಂಡು ಬಂದೆ, ಏನು ಮಾಡಿದ್ರು, ಇಲ್ಲಿ ಬಿಟ್ರು. ತಗೊಂಡು ಬಿಟ್ಟಾಗ ಅದು ನಮ್ಮನೇಲಿ ಉಳ್ಕೋದು. ಅದಕ್ಕೆ ಏನು ಮಾಡಿದೆ, ಸಿದ್ಲಿಂಗನ ಹೆಣ್ಣು ಇದೇ ಷಣ್ಮುಗಮ್ಗಳಿದೆ, ಇದಕ್ಕೊಂದು ಒಳ್ಳೆ ಹೆಣ್ಣು ಹಾಕ್ಬೇಕಲ್ಲಂದೆ. ಸಿದ್ಲಿಂಗನ ಹೆಣ್ಣು ನಾಗರ ಮನೇಲಿ ಇತ್ತು, ಗೋರಿಪಳ್ಳಿ ನಾಗರ ಮನೇಲಿ ಇತ್ತು. ಸರಿ 10,000 ರೂಪಾಯಿ ಕೊಟ್ಟೆ. 10,000 ಕೊಡಗ ಹೆಣ್ಣು ತಮ್ಮದು ಇಲ್ಲಿ ಹಾಕ್ತು, ಜೊತೆ ಹಾಕಿದ್ರು. ಜೊತೆಲಿ ಹಾಕಿದೆ, ಇಲ್ಲಿ ಹುಟ್ಟಿತು ಮರಿ, 2 ಮರಿ ಆಯ್ತು. ಒಂದು ಕಪ್ಪು ಹಾಕ್ದವ್ರು, ಒಂದು ಬಿಳೆ ಹಾಕ್ದವ್ರು ಹುಟ್ಟಿದೆ. ಮಾಡಿದ್ರೆ ಸೀಲ್ ಬಿಟ್ವಿ, ಮಾಮೂಲಿ ಅನ್ಸೀಸನ್ ಲೇಟ್ ಹಚ್ಚಿವಿ. ಸೀಸನ್ ಬಂದುಬಿಟ್ವಿ. ಸೀಸನ್ ಬಿಟ್ಟಾಗ ಇದ್ದಕ್ಕಿದ್ದಂಗೆ ಒಂದು ಈ ಥರ ಉರಿ ಬಿಸಿಲೇ ಒಂದು 10 ಹೊರಗಡೆ ಮಾಡ್ತಾಯಿತ್ತು. ಆಮೇಲೆ ಸ್ವಲ್ಪ ತನ್ನೋದ್ಮೇಲೆ ಅದು ಯಾವಾಗನ ಬಿಡು, ಮಧ್ಯಾಹ್ನ 2 ಗಂಟೆಗೆ ಬಿಡು, 7 ಗಂಟೆನೇ, ಬೆಳಿಗ್ಗೆ 6 ಗಂಟೆಗೆ ಬಿಡು, 7 ಗಂಟೆನೇ, ಹಂಗಾಯ್ತು. ಸೀಸನ್ನೇನು ಸೀಲ್ ಬಿಡೋದ್ರಲ್ಲಿ ಒಂದು 13 ಗಂಟೆ ಅಡಿ ಈ ಪಕ್ಕ ಕೆಡೆ ಬಿದ್ದಾಯ್ತು. ಕೆಡೆ ಬಿದ್ದಿದ್ದು ಇಲ್ಲೇ ನಮ್ಗೆ ತುಂಬಾ ಬೇಕಾದರೆ ಯಾರೋ ಈ ಹಿಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಅವ್ರೇನ್ ಹೇಳಿಲ್ಲ, ಹಿಡ್ಕೊಂಡ್ವಿ. ಧೈರ್ಯ ಎಲ್ಲ ಹೇಳಕ್ಕೆ ಧೈರ್ಯ ಬೇಕಲ್ಲ. ಈಗ ನಾನ್ ಸುಮಾರು ಕೇಳ್ದಂಗೆ ಅಣ್ಣ ಅಕ್ಕಿಗಳನ್ನ ಸುಮಾರು ಕಡೆ ಕೊಟ್ಟಿದ್ದಾರೆ. ಹಣ ಸಿಕ್ತು ಅಂದ್ರೂ ಅವ್ರಿಗೆ ಕೊಟ್ಬಿಟ್ರು ಅದೊಂದು ಬೆಲೆ ಉಳ್ಕೊಳ್ಳೋದು. ನಮಗೆ ಎತ್ಕೊಂಡೋಗಿದ್ ಬಗ್ಗೆ ಬೇಜಾರಿಲ್ಲ. ಸೀಸನ್ ಸೀಲ್ ಇದೆ, ಸೀಲ್ ಇದೆ, ಸೀಲ್ ಬಿಡ್ಬೇಕು. ನಮಗೂ ಪ್ರಶ್ನೆ, ಮರ್ಯಾದೆ ಪ್ರಶ್ನೆ. ಇಂಥ ಟೈಮಲ್ಲಿ ಬೇರೆ ನಾನು ಹೇಳೋದು ನಮ್ಗೆ ಅಂತಲ್ಲ, ಯಾರೇ ನಮ್ಮ ಕರ್ನಾಟಕದಲ್ಲೆಲ್ಲ ಇಡೀ ಬೆಂಗಳೂರು ಯಾರೇ ಅಕ್ಕಿ ಹಿಡಿದ್ರು ಹಿಂದೆ ಸೀಲ್ ಇರ್ತದೆ, ಎಲ್ಲ ಮರ್ಯಾದೆ ಇರ್ತದೆ. ಅವರು ಕಷ್ಟಪಟ್ಟು ವರ್ಷವೆಲ್ಲ ಸಾಕಿರ್ತಾರೆ ಅಂತ ಬಂದಾಗ ತೊಗೊಂಡು ಅವ್ರ ಮನೆಗೆ ಕೊಟ್ಬಿಟ್ಟು, ಪಾಪ ನೀವು ಅದನ್ನ ಒಳ್ಳೆ ಅನ್ಸ್ಕೊಬನ್ನಿ, ಅದನ್ನ ತೊಗೊಂಡೋಗಿ ಅವ್ರ ಶೋಕಿನೆಲ್ಲ ಹಾಳು ಮಾಡಿ ಏನು ಹೇಳಿ ಅದನ್ನ ಕೆಟ್ಟದೆಲ್ಲ ಮಾಡಕೋಬಿಡಿ. ನೋಡಿ ಸರ್, ಇದು ದೊಡ್ಡ ಟವರ್ಗಳ ಮಗನೇ. ಅಣ್ಣ ಈ ಮಕ್ಷಿ ಗಂಡ ಇದು ಬಂದು ನಮ್ದು ದೊಡ್ಡ ಟವರ್ ಗಂಡ ಇದೆಯಲ್ಲ, ಸ್ವಂತ ಮಗನ್ ಮಗ. ಟವರ್ ಗಂಡು ನಮ್ದು ದೊಡ್ಡ ಟವರ್ ಗಂಡ ಇದೆಯಲ್ಲ, ದೊಡ್ಡ ಟವರ್ ಗಂಡ್ ಮಗನ್ ಮಗ. ನಮ್ಮ 800 ಹಾಕಿ ಬಂದಿರೋದು. ನಮ್ಮ ಸೀಲ್ ಗಾಡ್ತಿಲ್ಲಿ 9 ಗಂಟೆ ಸೀಲ್ ಗಾಡ್ತು ಮುಕ್ಷಿ. ನಮ್ ಗುಲ್ದಾರಿ ನಮ್ 800 ಸ್ವಂತ ಅವ್ರ ಮಗಳಿಗೆ ಬಂದಿರೋದು. ಯಾಕಂದ್ರೆ ನಮ್ದು 800 2 ಗಂಟೆ ಕದ್ಕೊಂಡು ಹೋಗ್ಬಿಟ್ರು. ಕದ್ಕೊಂಡಾಗ ತಿರ್ಗಾ ನಮ್ ಸಿದ್ಲಿಂಗನ್ಗೆ ಹಾಕಿ ಈ ಇದ್ರ ಮಗಳೊಂದು ಬಂದು ಇದ್ರ ಅಪ್ಪ ಬಂದು 2.5 ದಿನ ಹಬ್ಬಣ ಮೇಲೆ ಹೇಳಿದೆ. ಒಂದಿನ ಅಲ್ಲ, 2.5 ದಿನ. ಬೇಕಾದ್ರೆ ನಿಮ್ಗೆ SR ಬ್ರದರ್ ಅಲ್ಲಿ SR ಬ್ರದರ್ ಇದೆ, ಅವರು ಯೂಟ್ಯೂಬ್ ಅವ್ರು ರೆಕಾರ್ಡ್ ಮಾಡಿದ್ದಾರೆ, ಅದ್ರಲ್ಲಿ ಇದಾರೆ. ಅದು ಅವ್ರು ಹೇಳಲ್ಲ ಅಷ್ಟೇ. ಇದು ಜಯರಾಮ್ ಅವ್ರ ಟವರ್ ಗಂಡ್ ಮಗ ಅಂತ ಅವ್ರು ಹೇಳಲ್ಲ, ಅದ್ರ ಕೆಪಾಸಿಟಿ ಹೇಳಕ್ಕೆ. ಸ್ನೇಹಿತರೆ, ಏನ್ಕೆಂದ್ರೆ ನಮ್ಮ ಜನರೇಷನ್ ಅಕ್ಕಿ ಶೋಕಿಲಿ ಈಗ ಸಿದ್ಲಿಂಗ ಸರ್ ಅಂತ ಅಂತಾರೆ, ದೊಡ್ಡ ಲೆಜೆಂಡರಿ ಶೋಕಾರು. ಅವ್ರ ಮನೆಯಲ್ಲಿ 13 ಅವರೆಲ್ಲ ಅಕ್ಕಿಗಳೆಲ್ಲ ಆಡಿದೆ ಅಂತ ಹೇಳ್ತಾರೆ. ಬಟ್ ಅವ್ರ ಬರ್ಡ್ಸ್ಗಳನ್ನ ಕೆಲವರು ಯಾರು ನೋಡಿರಲ್ಲ, ಎಲ್ಲೋ ಆ ವಿಡಿಯೋಗಳಲ್ಲಿ ಅಲ್ಲಿ ಇಲ್ಲಿ ನೋಡಿರ್ತೀವಿ ಸಣ್ಣ ಪುಟ್ಟ. ಬಟ್ ಇವತ್ತು ನೋಡಿ ಅಣ್ಣನ ಮನೆಗೆ, ಅಣ್ಣ ಇದು ಒರಿಜಿನಲ್ ಅವ್ರದೇ ಅಲ್ವಾ? ಯಾರ್ದು? ಸಿದ್ಲಿಂಗ ಅವ್ರದ್ದು. ಸಿದ್ಲಿಂಗ ಪೂಟನೆ ಒರಿಜಿನಲ್ ಅಂದ್ರೆ ಅದೆಲ್ಲ ಇಲ್ಲ ಬಿಡಿ, ಅದೆಲ್ಲ ಅದು 90 ಜನರೇಷನ್ ಅಷ್ಟೇನೆ. ಜನರೇಷನ್. ಓಕೆ. ಇದು ಆಗ್ಲೇ ಒಂದು 3-4ನೇ ತಲೆಮಾರು ಆಗ್ಬಿಡೋದು ಈಗ. 3-4 ತಲೆಮಾರಿಂದ ಅಕ್ಕಿಗಳು. ಯಾಕಂದ್ರೆ ಒಂದ್ ಲೆಜೆಂಡ್ರಿ ಬರ್ಡ್ಗಳು ಅವೆಲ್ಲ ಕೇಳಿದೀವಿ ನಾವೆಲ್ಲ ವಿಡಿಯೋಗಳಲ್ಲಿ ಹೇಳ್ಬೇಕಾದ್ರೆ. ಯಾಕಂದ್ರೆ ಅದು ನಮ್ಗೆ ಕರ್ನಾಟಕಕ್ಕೆ 13 ಗಂಟೆ 4 ನಿಮಿಷ ಆಡಿ ರೆಕಾರ್ಡ್ ಮಾಡಿರಂತ ಜಾತಿ ಹೇಳಿ. ಅದು ಫೋಟೋನು ಕೊಡ್ತೀನಿ. 13 ಗಂಟೆ 4 ಗಂಟೆ ಆಡ್ತಾರೆ, 13 ಗಂಟೆ 4 ನಿಮಿಷ ಆಡ್ತಲ್ಲ, ಅದು ಫೋಟೋನು ಕೊಡ್ತೀನಿ, ನೀವು ಹಾಕಿ. ಅಣ್ಣ ಇದು ನಿಮ್ಗೆ ಹೆಂಗ್ ಬಂದಣ್ಣ? ಇದು ನಮ್ದೇ ಹೆಣ್ಣು ತಂದಲ್ಲ, ನಾವು 10,000 ಕೊಟ್ಬಿಟ್ಟು 2 ಹೆಣ್ಣು ತಗೊಂಡೆ. 10,000 ಕೊಟ್ಟು ಒಂದು ಧೂಮ ಹೆಣ್ಣು ತಗೊಂಡು ಒಂದು ಮಕ್ಷಿ ಹೆಣ್ಣು ತಗೊಂಡಿದೆ ಮೈಸೂರಲ್ಲಿ. ಇಂಜಿನಿಯರ್ ಅವರೆಲ್ಲ ಕೊಟ್ಬಿಟ್ಟಿದ್ರು. ಅಲ್ಲಿಂದ ಹುಡುಕೊಂಡ್ ಎತ್ಕೊಂಡ್ಬಂದಿದೆ. ನಮ್ ದೊಡ್ಡ ಟವರ್ ಗಂಡು ಇದೆಯಲ್ಲ, ಅದು ಹಾಕಿ ಅದ್ರಲ್ಲಿ ಮರಿಗಳಾಗಿ ಇಟ್ಕೊಂಡಿದ್ದೀವಿ. ಇದೆಲ್ಲ ನಮ್ ಟವರ್ ಗಂಡು ಸಿದ್ಲಿಂಗ್ ಹಾಕಿ ಮಾಡಿದ್ವಿ. ಅಣ್ಣ ಇದಕ್ಕೆ ಯಾವ ಜೊತೆ ಮಾಡಿದ್ರ? ಈಗ ಒಂದು ಮಕ್ಷಿ ಹೆಣ್ಣು ಮಾಡಿದೀನಿ. ಅಣ್ಣ ಇದಕ್ಕೆ ಈ ಜೊತೆ ಮಾಡಿದಿರ ಅಣ್ಣ? ಈಗ ಇದು ಮಾಡಿ ಇದು ಬಂದು ನಮ್ಮ ಇದು ನಮ್ದು 800 2 ಗಂಟೆ ನಮ್ಮ ಹತ್ರ. ಒಂದು ಮಕ್ಷಿ ಗಂಡು, ಮಕ್ಷಿ ತಿರಾವಲ್ ಗಂಡು. ಮಕ್ಷಿ ತಿರಾವಲು ಇದ್ರಪ್ಪ ಬಂದು ನಂದೇನೆ, ಇಲ್ಲಿ ನಮ್ಮ ಮನೇಲಿ ಹುಟ್ಟಿರೋ ಮರಿ. ಇದ್ರ ಅಪ್ಪನ ಏನ್ ಮಾಡ್ತೀನಿ, ಫಾರೂಕ್ ಕೊಟ್ಕೊಳ್ತೀನಿ, ಬೇಕಂತ ತಗೊಂಡೋಗ್ತಾರೆ. ಅವಾಗ ಫಾರೂಕ್ ನಮ್ಮಿಬ್ರು ಫ್ರೆಂಡ್ಶಿಪ್. ಇಲ್ಲಿ ನಮ್ಮನೆಗೆ ಬಂದಾಗಲ್ಲ ಅವಳು ನಮ್ಮನೇಲಿ ಉಳ್ಕೋದಾರೆ ಫ್ರೆಂಡ್ಶಿಪ್. ಫಾರೂಕ್
ಇದಪ್ಪನ ತಗೊಂಡರು. ಇದಪ್ಪ ತಗೊಂಡಾದ್ಮೇಲೆ ಫರ್ಕ್ ಮನೆಯಿಂದ ಸ್ಟೀಪ್ ಅಂತ ತಗೊಂಡರು. ಇದಪ್ಪನ ಸ್ಟೀಪ್ ಅಂತ ತಗೊಂಡರು. ಸ್ಟೀಪ್ ಅಂತ ತಗೊಂಡ್ಮೇಲೆ ಅವ್ರು ವಾಲ್ಟಿ ಮಕ್ಷಿ ಹಾಕಿ ನಮ್ ಗಂಡಿಗೆ ಅದ್ರಲ್ಲಿ ಹುಟ್ಟಿರೋ ಮಗಳಿದು. ಓಕೆ ಓಕೆ, ವಾಲ್ಟಿಗಳು ಟಚ್ ಮಾಡಿ ತಗೊಂಡಿ. ಇದಮ್ಮ ವಾಲ್ಟಿ ಮಕ್ಷಿ. ಸೂಪರ್ ಸರ್. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಗಳಿ ನಮ್ಗೆ ಸ್ಟೀಪನ್ ಅಕ್ಕಿ ಕೊಟ್ಟಿಲ್ಲ, ಇದು ಇತಿಹಾಸ ಇದೆ. ವಾಲ್ಟಿ ಮಕ್ಷಿಗಳು ಒಂದು ಇತಿಹಾಸ ಇದೆ. ಈ ಜನಗಳು ಫ್ರಾಡ್ ಮಾಡ್ತಾರೆ, ಅದು ಅಂತ. ಇದು ಫ್ರಾಡ್ ಅಲ್ಲ, ಥ್ರೂ ಇದು. ಈಗ ಯಾಕಂದ್ರೆ ನಾವು ವಿಡಿಯೋ ಮಾಡ್ತೀವಿ ಅನ್ಕೊಳ್ಳಿ, ಜನಕ್ಕೆ ಮಿಸ್ಗೈಡ್ ಆಗಬಾರ್ದು. ಹೌದು, ಖಂಡಿತ. ಈಗ ನಾಳೆ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ನಾಳೆ ಹೇಳ್ತಾರೆ ಎಲ್ಲೋ ಒಂದ್ ದಿವಸ ಇವತ್ತಲ್ಲ ನಾಳೆ ಗೊತ್ತಾಗ್ತದೆ. ಯಾರೋ ಒಬ್ರು ನನ್ನ ಬಂದವ್ರು ಕೇಳ್ತಾರೆ, ಸರ್ ಇದು ವಾಲ್ಟಿ ಮಕ್ಷಿಗಳು ನಾನು ಹೇಳ್ತೀನಿ ಕೊಡಿ. ಜಯರಾಮರ್ಗೆ ಹೆಂಗ್ ಬಂದು ವಾಲ್ಟಿ ಮಕ್ಷಿ ಅಂತ ಕೇಳ್ತಾರೆ. ಥ್ರೂ ಬೇಕಲ್ಲ ನಿಮಗೆ, ಸುಳ್ಳು ಹೇಳ್ಬಾರ್ದಲ್ಲ. ಈಗ ಸುಳ್ಳು ಹೇಳ್ಬಾರ್ದು. ಅವಾಗ ಇದು ತಗೊಂಡೋಗಿ ರಪ್ಪ ತಗೊಂಡೋಗಿ ಫರ್ಕ್ ತಗೊಂಡೋಗಿರೋ ನಮ್ದು 800, ಆ 800 ತಗೊಂಡೋಗಿ ಸ್ಟೀಪನ್ ಕೊಟ್ಟಿರಂತೆ. ಸ್ಟೀಪನ್ ಅವ್ರ ಮನೇಲಿ ಮರಿ ಮಾಡಿ ಈ ಫರ್ಕ್ ಅಲ್ಲಿ ಇದೊಂದು 2 ಹೆಣ್ಣು ಕೊಟ್ಟಿರಂತೆ. ಆ 2 ಹೆಣ್ಣು 1 ಹೆಣ್ಣು ತಂದು ನಮ್ ಗುಲ್ದಾರ್ಗೆ ಹಾಕ್ಬಿಟ್ಟು ಮಾಡಿದೀನಿ. ಈ ವರ್ಷ ಇದು ಮಗನ ಆಡಿದ್ದು 11 ಅವರ್ 52 ನಿಮಿಷ ಚಾಮುಂಡಿಗೆ ಬಿಸಿಲು ಮಾರಮ್ಮನಿಗೆ. ಥರ್ಡ್ ರೌಂಡ್ ಅಲ್ಲಿ 11 ಅವರ್ 52 ನಿಮಿಷ. ಅದೇನ್ ಕಮ್ಮಿ ಇಲ್ಲ, ಊರಿ ಬಿಸಿಲು. ಬೆಂಗಳೂರು 6 ಅವರ್ 7 ಅವರ್ ಆಡೋದು ತಡ್ಬಿಡಾಯ್ತು. ಅದು ನಮ್ಗೆ ಒಳ್ಳೆ ಕಾಂಪಿಟೇಟಿವ್. ಯಾಕಂದ್ರೆ ನಮ್ಗೆ ಎಲ್ಲ 19 ಅವರ್ ಚಾಮುಂಡಿಲಿ 19 ಅವರ್ ಇತ್ತು. 2 ರೌಂಡ್ಗೆ 3 ರೌಂಡ್ ಒಳ್ಳೆ ಕಿಬಿಡ್ಬೇಕಾಯ್ತು. ಬಿಸಿಲು ಮಾರಮ್ಮನಿಗೂ ಅಷ್ಟೇನೆ 2ನೇ ರೌಂಡ್ 19 ಅವರ್ ಇತ್ತು, ಅದರಲ್ಲೂ ಒಳ್ಳೆ 3ನೇ ರೌಂಡ್ ಒಳ್ಳೆ ಕಿಬಿಡ್ಬೇಕಾಯ್ತು. ನಮ್ಮ ಮಕ್ಷಿ ಬಿಟ್ಟು 11 ಅವರ್ ಆಯ್ತು, 31 ಅವರ್ 32 ನಿಮಿಷ ಆಡ್ತು ಇವ್ರ ಮಗ. ಈ 2 ಬಣ್ಣಿಗೆ ಆಡಿದ್ದಕ್ಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು. ಆ 2 ಜೊತೆದು ಮಗ ಇದು ಸೀಲ್ಗಾಡಿ ಇರೋದು ಇದು ಈ ವರ್ಷ ಸೀಲ್ಗಾಡಿ ಇರೋದು. ಅಪ್ಪ ಅಮ್ಮ ಮಗ. ಅಪ್ಪ ಅಮ್ಮ ಮಗ ಸರ್. ಹಾಗೆ ಈಗ ಇಷ್ಟೊತ್ತು ನಿಮ್ಮ ಒಂದಷ್ಟು ಅಕ್ಕಿ ಕಲೆಕ್ಷನ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಿ. ಹೊಸಬ್ರಿಗೂ ಏನಾದ್ರು ಒಂದು ಒಳ್ಳೆ ಮಾಹಿತಿ ಕೊಡ್ಬೇಕಾದ್ರೆ, ಅಕ್ಕಿಗಳನ್ನ ಟೂರ್ನಮೆಂಟ್ಗೆ ನೀವು ಯಾವ ರೀತಿ ತಯಾರು ಮಾಡ್ತೀರಾ? ನಾವು ಹೇಳಿದ್ರೆ ನಮ್ ತಯಾರೆಲ್ಲ ಬೇರೆ ಮಾಡಕ್ಕಲ್ಲ. ನಮ್ಮ ಮೇನ್ ಅಕ್ಕಿಲೇ ಕಂಡೀಷನ್ಗಳಿವೆ. ಅಂದ್ರೆ ನೀವು ಬ್ಲಡ್ ಲೈನ್ ಅಲ್ಲೇ ಮಾಡ್ಕೊಂಡು ನಮ್ಮ ಅಕ್ಕಿನೇ ಕಂಡೀಷನ್. ಈಗ ನಮ್ ತರ ಎಲ್ಲ ಅವ್ರು ಮಾಡಿ ಅಕ್ಕಿ ಬಿಡಕ್ಕಾಗಲ್ಲ. ಈಗ ನಾವು ಬರೋದೇ 2 ಗಂಟೆ 12 ಅವರ್ 1 ಗಂಟೆಗೆ. ನಮ್ಮ ಅಕ್ಕಿಗಳು ಗೊತ್ತು ಯಾವ ತರ ಬಿಡ್ಬೇಕಂತ ನಮ್ಗೆ ಗೊತ್ತಾಗ್ಬಿಟ್ಟಿದೆ ನಮ್ಮ ಜಾತಿಯಲ್ಲಿ. ಈಗ ನಾನು ಅವ್ರಿಗೆಲ್ಲ ಆಧಾರ ಮಾಡಕ್ ಹೋಗಿ ಪಾಪ ಅವ್ರು ಏನೋ ಮಾಡ್ಕೊಂಡು ನಮ್ಮನ್ನ ಬೈಕೊಳ್ಳೋದು ಬೇಡ. ಈಗ ಅವರು ಬೆಳಗಿಂದ ದಿನ ಅಕ್ಕಿ ಬಿಟ್ಟಿರ್ತಾರೆ, ನೋಡ್ತಾ ಇರ್ತಾರೆ. ಅದನ್ನ ಯಾವ ರೀತಿ ಅದನ್ನ ಪೋಷಣೆ ಮಾಡ್ಬೇಕು ಆ ತರ ಮಾಡ್ಕೊಂಡು ಅವ್ರು ಬಿಡ್ಬೇಕು. ಯಾವಾಗ ಏಟ್ ದಾಸ್ತಿರ ಬಾಲ ಕಟ್ಟೋದು ನೋಡ್ಕೊಂಡು ಅವ್ರು ಬಿಡೋಕಷ್ಟೇ. ಈಗ ನಾವ್ ಹೇಳೋದಲ್ಲ ಅವ್ರಿಗೆ ಅದು ಆಗಲ್ಲ. ಅಬ್ಬಿ ತಬ್ಬಿ ನಮ್ಮಕ್ಕೆ ಕೊಟ್ಟಾಗ ನೋಡ ಹಿಂಗ್ ಮಾಡುವಂತ ನಾವ್ ಹೇಳೋದ್ ಬಿಟ್ರೆ ಅವ್ರಿಗೆ ಹೋಗಿ ನಾವು ಹೇಳಷ್ಟು. ಸೊ ಈಗ ನೀವೇನ್ ಹೇಳೋದಂದ್ರೆ ಅವ್ರ ಮನೆ ಅಕ್ಕಿಗೆ ಅವ್ರು ಏನ್ ಮಾಡ್ತಾ ಇರ್ತಾರೋ ಅದನ್ನೇ ಮಾಡೋದು ಉತ್ತಮ ಅಂತ. ಉತ್ತಮ. ಈಗ ಈಗ ಮಾಮೂಲಿ ಏನ್ ಮಾಡ್ತಾರೆ ಜನಗಳು, ನಮ್ಮ ಅಕ್ಕಿಗೆ ಏನ್ ಕೊಡ್ತೀವಿ ದಿನಾ ಬೆಳಿಗ್ಗೆ ನಮ್ಮ ಮೇಲೆ ಹತ್ತಲ್ಲ. ನಮ್ ಇಂಟೇಷನ್ ಹೇಳ್ತೀವಿ ದಿನ ರಾಗಿ ಹಾಕೋ ದಪ್ಪಗಳು ಎಲ್ಲ ಮಿಕ್ಸ್ ಮಾಡಿದೆ ಸಾಕ್ಬಿಟ್ಟು ಬಾರೋ ಅಂತ ಹೇಳ್ತೀವಿ. ಅವ್ನು ದಿನ ಹಂಗ್ ಮಾಡ್ತಾ ಇರ್ತಾನೆ. ಈಗ ನಾವ್ ಹಂಗ್ ಮಾಡ್ಬೇಕಾದ್ರೆ ಬೆಳಿಗ್ಗೆ ಎದ್ದು ಸ್ಟೀಲ್ ಹೊಡಿಬೇಕಾದ್ರೆ ಕಡ್ಲೆಕಾಳು ತಿನ್ಸೋ ಬಿಡೋ ಅಂತ ಹೇಳ್ತೀವಿ. ಅವ್ನು ತೊಗೊಂಡ್ತಾನೆ ಬಿಡ್ತಾನೆ. ಅದು ಬೇಕಾದ್ರೆ 6 ಅವರ್ 7 ಅವರ್ 8 ಅವರ್ 10 ಅವರ್ 12 ಅವರ್ ವೆದರ್ ಸಿಕ್ಕರೆ 13 ಅವರೇ ಆಡ್ಬಿಡ್ತಾರೆ ಅನ್ಕೊಳ್ಳಿ. ನಾವು ಅಷ್ಟಲ್ಲಿ ಇಟ್ಟಿರ್ತೀವಿ. ಈ ಕೆಲವ್ರು ಹೇಳ್ತಾರೆ ಸರ್ ಆಡ್ಬೇಕಾದ್ರು ಇನ್ನು 10 ತಿನ್ಸಿ 10 ತಿನ್ಸಿ 10 ತಿನ್ಸಿ ಅಂದ್ಕೊಂಡು ಮಾಡ್ತಾರೆ. ಬಿಟ್ಟಾಗ ಏನೋ ಒಂದು ಆಗ್ತದೆ. ಈಗ ನಾವು ನೀನ್ ಹೇಳಿ ನಿನ್ ಮಾತು ಕೇಳಿ ಹಿಂಗಾಯ್ತು, ನನ್ ಮಾತು ಕೇಳಿ ಹಿಂಗಾಯ್ತು, ಆ ತರ ನಾವು ಮಾಡಲ್ಲ. ಬೇಕಾದ್ರೆ ನಮ್ ಗೂಡೆಲ್ಲ ತೆಗಿರಿ, ಎಲ್ಲ ಅಲ್ಲೇ ಬಾಕ್ಸ್ ಅಲ್ಲಿ ಇದೆ. ನಾಳೆ ಡೌಟ್ ಬಂದ್ಬಿಟ್ರೆ ನೀವೇ ಬರ್ರಿ. ಸೀಲ್ ದಿವಸ ನಾವಿಲ್ಲಿ ಯಾರು ಬರೋದೇ ಇಲ್ಲ, ನೀವೇ ಹಾಕೊಂಡು ಬಿಟ್ಬಿಟ್ಟು ಹೋಗಿ. ನೀವೇ ಬಿಟ್ಬಿಟ್ಟು ಎಷ್ಟು ಟೈಮ್ ಅಲ್ಲಿ ಬರ್ಕೊಡ್ತೇವೆ ಸ್ಲಿಪ್ ಇಸ್ಕೊಂಡ್ ಇಕ್ಬಿಟ್ಟು ಹೋಗಿ. ಅಣ್ಣ ತುಂಬಾ ಚೆನ್ನಾಗಿ ಹೇಳಿದ್ರು. ಈಗ ಏನಾರ ಮಾಡಕ್ ಹೋಗ್ತೀವಿ. ಈಗೆಲ್ಲ ಜನರೇಷನ್ ಸಿಕ್ಕಾಬಿಟ್ಟು ಕಂಪ್ಯೂಟರ್ ಅವೆಲ್ಲ ಟೈಪ್ ರೈಟಿಂಗ್ ಕಾಲ, ಈಗೆಲ್ಲ ಕಂಪ್ಯೂಟರ್ ಕಾಲ. ಏನಾರು ಮಾಡಕ್ ಹೋಗ್ತಾರೆ. ಅದೇನೆಲ್ಲ ಮಾಡ್ಬಾರ್ದು ಆಗ್ಬಾರ್ದು ಆಗ್ತಾ ಇರ್ತದೆ. ಈಗ ಬೇರೆ ದಿವಸ ಎಲ್ಲ ಹಂಗಾಡ್ ಸರ್ ಇವತ್ತೆಲ್ಲ ಆಡಿಲ್ಲ ಅಂತಾರೆ. ಅದಕ್ಕೆ ನಾವು ಬೇರೆಯವ್ರ ಬಗ್ಗೆ ಹೇಳ್ಬಾರ್ದು. ಈಗ ನಮ್ದು ಎಷ್ಟಿದೆ ಅಷ್ಟು ಮಾಡ್ಕೋಬೇಕು. ಅವ್ರಿಗೇನಾರ ನಮ್ಗೆ ಒಳ್ಳೇದು ಬಂದು ಕೇಳ್ತಾರೆ, ಒಳ್ಳೆ ತಂದಲ್ಲಿದ್ರೆ ನಾವು ಇಲ್ಲಿ ಏನ್ ಮಾಡ್ತೀವಿ, ನಮ್ ಗೂಡ ಬೇಕಾದ್ರೆ ನಮ್ ಗೂಡಲ್ಲಿ ಏನಿದೆ ಅವ್ನ ಕೈಲೇ ಒಂದು ಹಾಕ್ಸಿ ನೀನು ಹೋಗ ಹಂಗೆ ಮಾಡ್ಬಿಡಪ್ಪ ಅಂತ ಹೇಳ್ತೀವಿ. ಈ ಚಾಮುಂಡದ ಆಡ್ತಲ್ಲ ಒಂದು 10 ವರ್ಷ ಗುಲ್ದಾರ್, ಅದು ಮಗನ ಮಗ ಶರಣ ಮಗ ಹತ್ರ ಒಂದು ತಾಮ್ರ ಎಣ್ಣೆ ತರಿಸ್ಕೊಂಡೆ. ತಾಮ್ರ ಎಣ್ಣೆ ತಂದು ಇದಕ್ಕೂ ತಾಮ್ರ ಎಣ್ಣೆಗೆ ಒಂದು ಧೂಮಪಟ್ಟ. ಈ ಕೆಂಗೇರಿ ಅಮಾಮಾಚಾರ ಒಂದಲ್ಲಿ 12 ಅವರ್ 57 ನಿಮಿಷ ಆಡ್ತು ಬಸ್ ಗ್ಯಾರೇಜ್ ಮೇಲೆ. ಈ ಕೊರೋನಾ ಟೈಮಲ್ಲಿ ಆಡ್ಬಿಟ್ಟು ಕೊನೆಗೆ ಬಸ್ ಮೇಲೆ ಬಿದ್ದಾಯ್ತು 800. ಈಗ ನಾನು ಹೇಳಿದ ಈಗ ಹೊಸದಾಗಿ ವಾಲ್ಟಿ ಮಕ್ಷಿ ಸೇರಿದೆ ಅಂತ ಹೇಳಿದ. ಈ ಕಡೆ ಸಿದ್ಲಿಂಗನ್ ಗುಲ್ದಾರು ವಾಲ್ಟಿ ಮಕ್ಷಿ, ಈ ಕಡೆ ಟವರ್ ಗಂಡು, ಈ ಕಡೆ ಚಾಮುಂಡಿ ಏನಿದೆಯಲ್ಲ ಈ ತರ ಸೇರಿದೆ.